ಭಾರತ ಪಾಕಿಸ್ತಾನದ ನಡುವೆ ಅಧಿಕೃತ ಯುದ್ಧ ಆರಂಭ ಆಗಿದೆ. ನಿನ್ನೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ವು. ಆದರೆ ಭಾರತದ ಸೇನಾಪಡೆ, ಭಾರತದ ಸೈನಿಕರು ಮತ್ತು ಭಾರತದ ರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನದ ಆ ತಂತ್ರವನ್ನು ವಿಫಲಗೊಳಿಸಿದ್ವು. ಇದಕ್ಕೆ ಪ್ರತಿಯಾಗಿ ಪಾಕ್ ದುಸ್ಸಾಹಸ ಭಾರಿ ಪೆಟ್ಟು ಕೊಟ್ಟ ಭಾರತ ಪಾಕಿಸ್ತಾನಗಳ ನಡುವೆ ಯುದ್ಧ ಅಧಿಕೃತವಾಗಿ ಆರಂಭವಾಗಿದೆ. ಯುದ್ಧ ವಿಮಾನಗಳ ಮುಖಾಂತರ ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ನ ಮೇಲೆ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು ಪಾಕಿಸ್ತಾನ. ವಿಮಾನ ನಿಲ್ದಾಣಗಳು ಮತ್ತು ಮಿಲಿಟರಿ ನೆಲೆಗಳ ಮೇಲೆ ನಮ್ಮ ಶತ್ರು ರಾಷ್ಟ್ರ ದಾಳಿಯನ್ನು ಕೈಗೊಂಡಿತ್ತು. ಆತ್ಮಾಹುತಿ ಡ್ರೋನ್ಗಳ ಮುಖಾಂತರವೂ ಕೂಡ ಪಾಕಿಸ್ತಾನ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಭಾರತದ ಸೇನೆ ಅಂದರೆ ಕ್ಷಿಪಣಿ ಪ್ರತಿರೋಧಿ ರಕ್ಷಣಾ ವ್ಯವಸ್ಥೆ ಏನಿದೆ ಅದರ ಮುಖಾಂತರ ನಾವು ಪಾಕಿಸ್ತಾನದ ಪ್ರಮುಖ 3 ಜೆಟ್ಟುಗಳನ್ನು ಹೊಡೆದುರುಳಿಸಿದ್ದೀವಿ, ಅಂದರೆ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ್ದೀವಿ ನಿನ್ನೆ ರಾತ್ರಿಯೇ. ಜೊತೆಗೆ ಪಾಕಿಸ್ತಾನದಿಂದ ಭಾರತದ ಕಡೆಗೆ ಅಪ್ಪಳಿಸಿದ್ದಂತಹ ಡ್ರೋನ್ಗಳನ್ನು ಕೂಡ, ಡ್ರೋನ್ ಅಂತ ಹೇಳಿದ್ರೆ ಮಾನವರಹಿತ ವೈಮಾನಿಕ ವಾಹನ ಏನಿದೆ ಅದನ್ನು ಕೂಡ ನಿನ್ನೆ ನಾವು ಹೊಡೆದುರುಳಿಸಿದ್ದೀವಿ. ಸೊ ಈ ಮುಖಾಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಧಿಕೃತವಾಗಿ ಯುದ್ಧ ಆರಂಭವಾಗಿದೆ. ಇದು ಯುದ್ಧ 1971ರ ಬಳಿಕ ಎರಡೂ ದೇಶಗಳ ಮಿಲಿಟರಿ ಅಥವಾ ಸೇನೆ ಗಡಿಯನ್ನು ದಾಟಿ ಒಬ್ಬರು ಇನ್ನೊಬ್ಬರ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಫಾರ್ ದಿ ಫಸ್ಟ್ ಟೈಮ್. ಹಾಗಾಗಿ ನಾವು ಇದನ್ನು ಅಧಿಕೃತವಾಗಿ ಯುದ್ಧ ಅಂತ ಹೇಳಬಹುದು. ಮೊನ್ನೆ ನಡೆದಿದ್ದು ಸರ್ಜಿಕಲ್ ಸ್ಟ್ರೈಕ್, ನಿನ್ನೆ ನಡೆದಿದ್ದು ಭಾರತದ ಎರಡನೆಯ ದಾಳಿ ಆದ ಬಳಿಕ ನಿನ್ನೆ ರಾತ್ರಿಯಿಂದ ಪಾಕಿಸ್ತಾನದ ಯುದ್ಧ ವಿಮಾನಗಳು ಜೊತೆಗೆ ಡ್ರೋನ್ಗಳು ಭಾರತದ ಮೇಲೆ ದಾಳಿ ಮಾಡುವಂತಹ ದುಸ್ಸಾಹಸ. ಯಾಕೆ ದುಸ್ಸಾಹಸ ಅಂತ ಹೇಳಿದ್ರೆ, ಒಂದು ಈ ಪ್ರಯತ್ನಗಳು ಪಾಕಿಸ್ತಾನದ ಈ ಯತ್ನ ಏನಿದೆ ಅದು ಫಲ ಕಂಡಿಲ್ಲ, ಅಂದರೆ ಅದನ್ನು ನಾವು ವಿಫಲಗೊಳಿಸಿದ್ವಿ ನಮ್ಮ ರಕ್ಷಣಾ ವ್ಯವಸ್ಥೆಗಳನ್ನು ಬಳಸಿಕೊಂಡು. ಎರಡನೆಯದ್ದಾಗಿ ಭಾರತ ಇದಕ್ಕೆ ಪ್ರತಿಯಾಗಿ ಇಸ್ಲಾಮಾಬಾದ್, ಲಾಹೋರ್, ಕರಾಚಿ, ರಾವಲ್ಪಿಂಡಿಯಲ್ಲಿ ನಾವು ಪ್ರತಿದಾಳಿಯನ್ನು ನಡೆಸಿದ್ದೀವಿ. ಆತ್ಮಾಹುತಿ ಡ್ರೋನನ್ನು ಪಾಕಿಸ್ತಾನ ಭಾರತದ ಮೇಲೆ ಪ್ರಯೋಗ ಮಾಡುವಂಥ ಯತ್ನವನ್ನು ಮಾಡಿತು. ಮಾಹಿತಿಗಳ ಪ್ರಕಾರ ಜಮ್ಮುವಿನ ಏರ್ಪೋರ್ಟ್ನ ಬಳಿ ಸುಮಾರು 3 ಸ್ಫೋಟದ ಸದ್ದುಗಳು ಕೇಳಿಸಿವೆ. ಸೊ ಇದು ಯುದ್ಧ ಬ್ರೇಕಿಂಗ್, ವಾರ್ ಬ್ರೇಕಿಂಗ್, ಇವೆಲ್ಲ ವಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಯುದ್ಧ ವಿಮಾನಗಳ ಮುಖಾಂತರ ಪಾಕಿಸ್ತಾನ ದಾಳಿಗೆ ಯತ್ನವನ್ನು ನಿನ್ನೆ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಅನ್ನು ಮಾಡಲಾಗಿದೆ. ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ ಈ 3 ರಾಜ್ಯಗಳಲ್ಲೂ ಕೂಡ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಅನ್ನು ಮಾಡಲಾಗಿದೆ. ಅಂದರೆ ಬೆಳಿಗ್ಗೆ 6 ಗಂಟೆಯವರೆಗೆ ವಿದ್ಯುತ್ತನ್ನು ಕಟ್ ಮಾಡಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಶತ್ರು ರಾಷ್ಟ್ರಗಳು ನಮ್ಮ ಯಾವುದೇ ಜನವಸತಿ ಪ್ರದೇಶಗಳಿರ್ಬೋದು, ಸೇನಾ ನೆಲೆಗಳಿರ್ಬೋದು, ಅವುಗಳ ಮೇಲೆ ದಾಳಿಯನ್ನು ಮಾಡಬಾರದು ಎನ್ನುವಂಥ ಕಾರಣಕ್ಕೋಸ್ಕರ. ಸೊ ಅದರಲ್ಲಿ ಆ ರಣತಂತ್ರದಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಭಾರತ ಯಶಸ್ವಿ ಆಗಿದೆ. ಯುದ್ಧ ವಿಮಾನಗಳ ಮುಖಾಂತರ ಪಾಕಿಸ್ತಾನ ದಾಳಿಗೆ ಯತ್ನಿಸಿತು. ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ನ ಹಲವು ಕಡೆಗಳಲ್ಲಿ ವಿಶೇಷವಾಗಿ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು, ಸೇನಾ ನೆಲೆಗಳನ್ನು ಗುರಿಯಾಗಿರಿಸಿಕೊಂಡು ಪಾಕಿಸ್ತಾನದ ಯುದ್ಧ ವಿಮಾನಗಳು ಕ್ಷಿಪಣಿ ಮತ್ತು ಪಾಕಿಸ್ತಾನ ತನ್ನ ಡ್ರೋನ್ಗಳ ಮುಖಾಂತರ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿತು. ಆದರೆ ಭಾರತೀಯ ಸೇನೆ ಕ್ಷಿಪಣಿ ಪ್ರತಿರೋಧಿ ಟ್ಯಾಂಕ್ S-400 ಏನಿದೆ, ಸುದರ್ಶನ, ಅದರ ಹೆಸರು ಸುದರ್ಶನ್ ಚಕ್ರ, ಅದರ ಮುಖಾಂತರ ನಾವು ಈ ಪಾಕಿಸ್ತಾನದ ಪ್ರಯತ್ನಗಳನ್ನು ವಿಫಲಗೊಳಿಸಿದ್ವಿ. ಸೊ ಇದು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಅಪ್ಡೇಟ್ ನೀವು ಫ್ರೀಡಮ್ ಟಿವಿಯಲ್ಲಿ ನೋಡ್ತಾ ಇರುವಂಥದ್ದು. ಸೊ ನೀವು ಏನೀಗ ಕೇಳಿಸ್ಕೊತಾ ಇದ್ದೀರಿ ಅದು ನಿನ್ನೆ ದಾಳಿಗೆ ನಡೆದಂತಹ ಯತ್ನದ ಸದ್ದು. ಅದು ಪಾಕಿಸ್ತಾನದಿಂದ ದಾಳಿಗೆ ನಡೆದಂತಹ ಯತ್ನದ ಸದ್ದು. ಜಮ್ಮು ಕಾಶ್ಮೀರ ಗಡಿ ಭಾಗದ ಜಿಲ್ಲೆಗಳ ಮೇಲೆ ದಾಳಿಯನ್ನು ನಿನ್ನೆ ಪಾಕಿಸ್ತಾನ ದಾಳಿಗೆ ಯತ್ನವನ್ನು ಮಾಡಿದೆ.
ಜಮ್ಮು ಕಾಶ್ಮೀರದ ಗಡಿಭಾಗದ ಜಿಲ್ಲೆಗಳು, ಜೊತೆಗೆ ರಾಜಸ್ಥಾನದ ಹಲವು ಕಡೆಗಳಲ್ಲಿ, ಜೊತೆಗೆ ಪಂಜಾಬ್ನಲ್ಲೂ ಕೂಡ ಪಂಜಾಬ್ನ ಪಠಾನ್ಕೋಟ್ ವಾಯುನೆಲೆ ಮೇಲೆ ಪಾಕಿಸ್ತಾನ ಯುದ್ಧವನ್ನು ಮಾಡುವಂತಹ ಪ್ರಯತ್ನವನ್ನು ನಿನ್ನೆ ಕೈಗೊಂಡಿತ್ತು. ಆದರೆ ಆ ಎಲ್ಲ ಪ್ರಯತ್ನಗಳನ್ನು ನಾವು ವಿಫಲಗೊಳಿಸಿದ್ದೀವಿ. ಈಗ ನೀವು ಏನು ನೋಡ್ತಾ ಇದ್ದೀರಿ, ಇದು ಪಾಕಿಸ್ತಾನದ ಡ್ರೋನ್ ಅಟ್ಯಾಕ್ ಅಥವಾ ಡ್ರೋನ್ ದಾಳಿಯ ಪ್ರಯತ್ನದ ವಿಡಿಯೋಗಳು. ಬಟ್ ಎಲ್ಲವನ್ನು ಕೂಡ ನಾವು ವಿಫಲಗೊಳಿಸಿದ್ದೀವಿ. ನಮ್ಮ ರಕ್ಷಣಾ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವೆಲ್ಲವನ್ನು ಕೂಡ ನಾವು ವಿಫಲಗೊಳಿಸಿದ್ದೀವಿ. ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದೀವಿ. ನಾವು ಪಾಕಿಸ್ತಾನದ ಜೆಟ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ.